ಇವತ್ತಿನ ರೆಸಿಪಿ ಮಸಾಲೆ ಪಿಂಡಿ. ಈ ಪಿಂಡಿ ಮಾಡೋದು ಈ ಪೌಡ್ರಲ್ಲಿ. ಇದು ಬ್ಯಾಚುಲರ್ಗೆ ಎಲ್ಲಿ ಬೇಕಾದರೆ ಸಿಗುತ್ತದೆ. ನೆಸ್ಟೋ ಹಾಗೂ ಇನ್ನಿತರ ಹೈಪರ್ ಮಾರ್ಕೆಟಲ್ಲಿ ಸಿಗುತ್ತದೆ. ಇದನ್ನು ತೆಗೆಯಿರಿ, ಪಿಂಡಿ ಮಾಡಿ. ಓಕೆ, ತುಳುವಲ್ಲಿ ಪುಂಡಿ ಅಂತಾರೆ, ಪ್ಯಾರಿಯಲ್ಲಿ ಪಿಂಡಿ. ಹೀಗೆ ಸ್ವಲ್ಪ ನೀರು ಹಾಕಿ ಹೀಗೆ ಇದನ್ನು ನಾವು ಒಂದು ಅದಕ್ಕೆ ಸರಿ ಮಾಡಬೇಕು. ಇವಾಗ ಮಸಾಲೆ ಪಿಂಡಿ ಇವಾಗ ಒಂದು ಮಸಾಲೆಯನ್ನು ಉಂಡೆಯನ್ನು ತೆಗಿಬೇಕು. ಆ ಉಂಡೆಯನ್ನು ತೆಗೆದು ಸ್ವಲ್ಪ ಬೇಕಾದರೆ ಒಳಗಡೆ ಚೀಸ್ ಕೂಡ ಹಾಕ್ಬೋದು, ನಿಮಗೆ ಬಿಟ್ಟದ್ದು. ಒಳಗೆ ಸ್ವಲ್ಪ ಚೀಸ್ ಹಾಕಿ ಸ್ವಲ್ಪ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾವು ನವದೀಕ್ ಶರೀಕಾ ಕಂಪನಿಯವರ ಚೀಸ್ ತಗೊಂಡಿದ್ದೇವೆ. ಈ ಚೀಸನ್ನು ಸ್ವಲ್ಪ ತೆಗೆದು ಪಿಂಡಿಯ ಒಳಗಡೆ ಹಾಕಿದರೆ ಸ್ವಲ್ಪ ಹಾಕಬೇಕು. ಅದರ ನಂತರ ನಾವು ಈ ಮಸಾಲೆಯನ್ನು ಅದರೊಳಗೆ ಫಿಲ್ ಮಾಡಿ ನೋಡಿ. ಫಿಲ್ ಮಾಡಿದರೆ ಮಸಾಲಾ ಪಿಂಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಹಾಗೆ ಸ್ವಲ್ಪ ಇದು ಮಾಡಿ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನಾವು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದ ನಂತರ ಒಂದು 10-15 ನಿಮಿಷದಲ್ಲಿ ಮಸಾಲೆ ಪಿಂಡಿ ರೆಡಿ. ಇವತ್ತಿನ ಈ ಒಂದು ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ತಿಂಡಿಲ್ಲ ಆಪ್ರೋಸ್ ಮಸಾಲಾ ಚೀಸ್ ಪಿಂಡಿ ಇವಾಗ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಇದರ ಟೇಸ್ಟನ್ನು ನಾವು ನಿಮಗೆ ತಿಳಿಸ್ತೇವೆ. ಆಪ್ರೋಸ್ ಮಸಾಲಾ ಪಿಂಡಿ, ಚೀಸ್ ಆಪ್ರೋಸ್ ಮಸಾಲಾ ಪಿಂಡಿ. 2000 years later. ಪಿಂಡಿಯ ಟೇಸ್ಟನ್ನು ನೋಡಿ ಹಾಗೂ ಇದರ ಮಸಾಲೆ ಪಿಂಡಿಯ ಟೇಸ್ಟನ್ನು ನೋಡಿ. ಇವಾಗ ನಮ್ಮ ಫ್ರೆಂಡ್ಸ್ನವರು ಇದರ ಅಭಿಪ್ರಾಯ ತಿಳಿಸ್ತಾರೆ. ಹೇಗಿದೆ? ಸೂಪರ್. ಹೇಗಿದೆ? ಇದು ಮಾಡಿ. ಓಕೆ.